ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದುವರೆಗೆ DCM ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಈಗ ಮುನ್ನೆಲೆಗೆ ಬಂದಿದೆ ಅದು. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಪವರ್ ಶೇರಿಂಗ್ ಇದೆ. ಅಧಿಕಾರ ಅಂದರೆ ಕಾಂಗ್ರೆಸ್ಸಿನ ಆಡಳಿತ ಬಂದ ಮೇಲೆ ಏನು 135 136 ಸೀಟ್ ತಗೊಂಡ್ರು. ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಬ್ಬರ ನಡುವೆ ಪೈಪೋಟಿ ನಡೀತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರಿಬ್ಬರು ಹಠ ಹಿಡಿದ್ರು, ನನಗೆ ಬೇಕೇ ಬೇಕು CM ಅಂತ. ಕೊನೆಗೆ ಸಿದ್ದರಾಮಯ್ಯ ಅವರು CM ಆದರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಕತೆ ಆಗಿದೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಇದೆ, ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ, ಇದು ನಡೆದಿದೆ. ಏನು ಅಂತ ಕೇಳಿದರೆ, DCM ಹುದ್ದೆಯನ್ನು ಒಂದೇ ಕೊಡೋದು, ಅದು DK ಶಿವಕುಮಾರ್ ಅವರಿಗೆ 2.5 ವರ್ಷ ಆದಮೇಲೆ ಪವರ್ ಶೇರಿಂಗ್ ಅಂದರೆ ಸಿದ್ದರಾಮಯ್ಯನವರು 2.5 ವರ್ಷ 30 ತಿಂಗಳ DK ಶಿವಕುಮಾರ್ ಅಂತ ಆಗಿದೆ ಅನ್ನುವ ಮಾತುಗಳು ನಡೀತಾ ಇದೆ. ಹೈಕಮಾಂಡ್ ಲೆವೆಲ್ದಲ್ಲಿ ಇದೆ. ಇದು ದೊಡ್ಡ ಚರ್ಚೆ. ಆದರೆ ಈಗ ಸರ್ಕಾರ 5-6 ತಿಂಗಳಾಯಿತು ಆಗಿತ್ತು. ಈಗ ಕಳೆದ 3-4 ದಿನದಿಂದ DCM ಹುದ್ದೆ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. 3 DCM ಹುದ್ದೆ ಬೇಕು. ಆದರೆ ಇವತ್ತು ಅದಕ್ಕೆ ಸ್ವತಃ ಉತ್ತರ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಂದರೆ AICC ಪ್ರೆಸಿಡೆಂಟ್ ಅವರು. ಇದು ನನ್ನ ಅಂಗಳದಲ್ಲಿ ಇಲ್ಲ, ನನ್ನ ಅಂಗಳಕ್ಕೆ ಬಂದಿಲ್ಲ, ನನ್ನ ಹತ್ರ ಬಂದಿಲ್ಲ, ಇವು ಊಹಾಪೋಹ, ಯಾಕೆ ಇದನ್ನು ಮಾಡೋದು ಅಂತ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಇವತ್ತು. ಇದಾದಮೇಲೆ ಹುಬ್ಬಳ್ಳಿಯಲ್ಲಿ ಜೋಶಿ ಅವರು ಮಾತಾಡಿದ್ದಾರೆ, ಕೇಂದ್ರ ಸಚಿವರು. ಕಾಂಗ್ರೆಸ್ ಆಪ್ತ ವಲಯದಿಂದ ನಮಗೂ ಗೊತ್ತಾಗಿದೆ. ಆದರೆ ಇದರ ಹಿನ್ನೆಲೆ ಏನು ಅಂತ ಕೇಳಿದರೆ, ಸಿದ್ದರಾಮಯ್ಯನವರ ಕೈವಾಡ. ಯಾಕೆ ಪವರ್ ಶೇರಿಂಗ್ ಆಗಬಾರ್ದು, ನಾನೇ 5 ವರ್ಷ ಆಡಳಿತ ಮಾಡಬೇಕು. ಸೊ ಆ ಹಿನ್ನೆಲೆಯಲ್ಲಿ ತಮ್ಮ ಆಪ್ತರನ್ನ ಮುಂದಿಟ್ಟುಕೊಂಡು DCM ಹುದ್ದೆಗೆ ಸಂಚು ನಡೆಸಿದ್ದಾರೆ. 3 DCM ಮಾಡಬೇಕು ನಮಗೆ ಅಂತ. ಸೊ ಇದು ಸಿದ್ದರಾಮಯ್ಯನವರ ಸೃಷ್ಟಿ, ಪೊಲಿಟಿಕಲ್ ಗೇಮ್, ಪೊಲಿಟಿಕಲ್ ಪ್ಲ್ಯಾನ್. ಇದರ ಅರ್ಥ ಏನು ಅಂತ ಕೇಳಿದರೆ, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರಬೇಕು, ಪವರ್ ಶೇರಿಂಗಿಗೆ ನನ್ನ ಅನುಮತಿ ಇಲ್ಲ, ನಾನೇ ಪವರ್ ಸೆಂಟರ್ ಆಗಬೇಕು, ರಾಜ್ಯದಲ್ಲಿ ನಾನೇ ಪವರ್ದಲ್ಲಿರಬೇಕು ಅನ್ನುವಂಥ ಒಂದು ಹುನ್ನಾರ, ರಾಜಕೀಯ ಕುತಂತ್ರ. ಆ ತಂತ್ರಗಾರಿಕೆಯನ್ನೇ ಈ ರೀತಿ DCM ಹುದ್ದೆ ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರು ಪೊಲಿಟಿಕಲ್ ಗೇಮ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರನ್ನ ರಾಜಕೀಯದಿಂದ ಹತ್ತಿಕ್ಕುವಂಥ ಕೆಲಸ ನಡೆದಿದೆ. ಜೊತೆಗೆ ಅವರ ಮೇಲೆ ಕೆಲವೊಂದು ಕೇಸ್ಗಳಿದ್ದಾವೆ, ಅವಕ್ಕೂ ಕೂಡ ಕುಮ್ಮಕ್ಕು ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಈ ಎಲ್ಲ ಮಾತುಗಳು ಇವತ್ತು ಹೇಳಿದ್ಯಾರು ಅಂತ ಕೇಳಿದರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಅವ್ರೇನು ಮಾತಾಡಿದರು, ಮತ್ತು ಇವತ್ತು ದಾವಣಗೆರೆಯಲ್ಲಿ KN ರಾಜಣ್ಣ ಅವರು ಮಾತಾಡಿದ್ದಾರೆ, ಸಚಿವರು. CM ಹುದ್ದೆ ಖಾಲಿ ಇಲ್ಲ, DCM ಹುದ್ದೆ ಬೇಕಾದಷ್ಟು ಖಾಲಿ ಇದ್ದಾವೆ, DCM ಮಾಡಬೇಕು, ನಮಗೂ ಆಸೆ ಇದೆ ಅಂತ ಅವರು ಹೇಳಿದ್ದಾರೆ. ಸೊ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳಿದರು, ಸ್ವತಃ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದರು, ರಾಜಣ್ಣ ಏನು ಹೇಳಿದರು, ಅದನ್ನು ನಿಮಗೆ ಈಗ ಕಾಣಿಸ್ತೇವೆ, ನೋಡಿ. DCM ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಗೇಮ್ ಪ್ಲ್ಯಾನ್ ಇದೆ. ಮುದ್ದಾಮ್ ಅವರು DK ಶಿವಕುಮಾರ್ ಅವ್ರನ್ನ ಟೈಟ್ ಮಾಡಬೇಕು, ಅವ್ರಿಗೆ ಯಾವುದೇ ರೀತಿಯಾದಂಥ, ಯಾಕಂದ್ರೆ ಈ DCM ಒಬ್ಬರ ಆದ್ರೆ ಇವ್ರ ನಂತರ ಅವ್ರ ಪವರ್ ಸೆಂಟರ್ ಆಗ್ಯಾರಿಗೆ. ಪವರ್ ಸೆಂಟರ್ ನಾವು ಒಬ್ಬನೇ ಇರ್ಬೇಕಂತ ಅನ್ನೋದು ಸಿದ್ದರಾಮಯ್ಯನವರ ಒಂದು ಆಸೆ ಆಗ್ಯದ. ಸೊ ಹೀಗಾಗಿ ಇವನ್ನ ಸಿದ್ದರಾಮಯ್ಯ, ಈ DK ಶಿವಕುಮಾರ್ ಅವ್ರದ್ದು ಒಂದಿಟ್ಟು ಬೇರೆ ಬೇರೆ ಆರೋಪಗಳು ಸಹಿತ, ಅಂದರೆ ಈಗ ಇಡಿಗಳಿಗೆ ಇದ್ದದ್ದು ಬಿಟ್ಟು ಬೇರೆ ಬೇರೆ ಆರೋಪಗಳೆಲ್ಲ ಏನು ಅವ್ರ ಮೇಲೆ ಬಂದಾವ, ಅದ್ರೊಳಗ ಅವ್ರ ಪಾರ್ಟಿಯವರೇ ಮಾಡಿಸ್ತಾ ಇದ್ದಾರೆ ಎಲ್ಲ. ನಾವು ಕಾನೂನು ಪ್ರಕಾರ ಏನದು ಅದು ನಡೆದದ. ಬಾಕಿ ಎಲ್ಲ ಸಿದ್ದರಾಮಯ್ಯನವರು ಭಾಳ ವ್ಯವಸ್ಥಿತವಾಗಿ ಇದನ್ನು ಒಂದು ಬಲೆ ಹೆಣೆದು DK ಶಿವಕುಮಾರ್ ಅವರನ್ನು ಮಟ್ಟ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಅದ್ರ ಸಂಬಂಧ ಇದೆಲ್ಲ ಗುದ್ದಾಟಿರೋದು. ಆದರೆ ನಾ ಹೇಳೋದು, ಇನ್ನೂ ಅದು 2.5 ವರ್ಷ ಆಗೈತೆ ಅಂತ ಮಾಧ್ಯಮದಾಗೂ ಬಂದಿರೋದು, ನಮಗೂ ಒಳಗಿಂದ ಕಾಂಗ್ರೆಸ್ಸಿನ ಒಳಗಿನ ಸರ್ಕಲ್ದಿಂದ ಬಂದಿರೋಂಥ ಮಾಹಿತಿ. 2.5 ವರ್ಷ ಆದಮೇಲೆ DK ಶಿವಕುಮಾರ್ ಮಾಡ್ತಾರೆ ಅಂಥೇಳಿ. ಪವರ್ ಶೇರಿಂಗ್, ಆ ಪವರ್ ಶೇರಿಂಗ್ ಮುಂದೆ ಈಗ ಕತ್ತರಿಸ್ಬೇಕಂತ ಪ್ರಯತ್ನ ನಡೆದೈತಿ. ನಾ ಇದು ಇನ್ನೂ ಅಟ್ಲೀಸ್ಟ್ ಇನ್ನೊಂದು ವರ್ಷ ಸುಸೂತ್ರಿ ರೂಪ ಹೀಗೆ ಹಾಕ್ಬಿಡ್ದಾರ್ತೀನಿ ಅಂತ ನಾ ಹೇಳೋದಷ್ಟ. ಇಲ್ಲ, ಮನೆ ಬಿಡಬೇಕು, ಅದು ಈಸಿ ಇದೆ. ಆದರೆ ದೇಶಗಳು
ಭೌಗೋಳಿಕವಾಗಿ ನಾವು ಒಂದು ಇಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೀವಿ. ಅವ್ರೇನು ಬಿಟ್ಟು ಹೋಗಲ್ಲ, ನಮ್ದು ಕಸ್ಕೊಳ್ಬೇಕಂತಾರೆ. ಅದಕ್ಕಾಗಿ ನಾವು ನಮ್ಮ ನೇಬರ್ಸನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಯಾವುದೇ ರೀತಿಯಲ್ಲಿ ನಾವು ಬಂದಾಗಿ ಹೋಗಬೇಕು. ಮತ್ತು ಅವ್ರು ನಮ್ಮ ಮೈ ಮೇಲೆ ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷತೆಗಾಗಿ ಹೋರಾಟ ಕೂಡ ಮಾಡಬೇಕಾಗ್ತದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೂರು ಡಿಸಿಎಂ ಬರ್ತಾ ಇದೆ ಸರ್ ರಾಜ್ಯದಲ್ಲಿ. ಯಾಕಂದ್ರೆ 3 ಜನ ಡಿಸಿಎಂ ಸ್ಥಾನ ಕೇಳಿ ಬರ್ತಾ ಇದೆ ಸರ್. ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ನಮ್ಗೆ ಅಲ್ಲ, AICC ಅಧ್ಯಕ್ಷ ಅಲ್ಲ, ತಮ್ಮ ಅಂಗಳಕ್ಕೆ ಬಂದಿದೆಯಾ ಈ ವಿಷಯ ಅಂತ? AICC ಅಧ್ಯಕ್ಷಕ್ಕೆ ಬಂದಿರಲ್ಲ, ನಿಮ್ಮ ಅಂಗಳಕ್ಕೆ ಬಂದಿಲ್ಲ. ನನ್ನ ಹತ್ರ ಏನಾದ್ರು ಬರ್ತದೆ, ಬಂದಿಲ್ಲ. ಸುಮ್ಮನೆ ನೋಡಿ, ಹೂವಾದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ರ ಕಡೆ ಗಮನ ಕೊಡಬೇಕು. 11ನೇ ತಾರೀಕು 3 ಗಂಟೆಗೆ ಎಲ್ಲ ಉಸ್ತುವಾರಿ ಸಚಿವರುಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರನ್ನೂ ಕೂಡ ಕರೆಸಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಯಾರೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ 11ನೇ ತಾರೀಕು 3 ಗಂಟೆಗೆ ದೆಹಲಿನಲ್ಲಿ ಏನು 24 ಅಕ್ಬರ್ ರೋಡ್ ಇದೆಯಲ್ಲ, ಕಾಂಗ್ರೆಸ್ ಕಚೇರಿ, ಅಲ್ಲಿ ಎಲ್ಲರೂ ಸಿಗ್ತಾರೆ ನೋಡಪ್ಪ. ಅದು ಒತ್ತಾಯ ನಮ್ಮದು ನಿರಂತರವಾದಂತಹ ಕೇಂದ್ರದ ಹೈಕಮಾಂಡ್ಗೆ ಸಲಹೆ. ಆ ಸಲಹೆ ನಿರಂತರವಾಗಿ ನಾವು ಇಟ್ಟಿದ್ದೇವೆ. ನಾವು ಯಾಕೆಂದರೆ ನೋಡಿ, ಈಗ ಹಿಂದೆ BJP ಗೌರ್ಮೆಂಟು ಕರ್ನಾಟಕದಲ್ಲಿ ಇದ್ದಾಗಲೂ ಕೂಡ 3 ಜನ DCMಗಳು ಮಾಡೇ ಇದ್ರು. ಇತ್ತೀಚೆಗೆ ಕೇಂದ್ರದಲ್ಲಿ ಇತ್ತೀಚಿನ ಚುನಾವಣೆಗಳಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ 3 ರಾಜ್ಯದಲ್ಲೂ ಕೂಡ ಅವರ ಪಕ್ಷದ ಅಧಿಕಾರಕ್ಕೆ ಬಂದಿದೆ. ಅಲ್ಲಿನೂ ಕೂಡ ಅವರು DCMಗಳನ್ನು ಮಾಡಿ, ಅಂದರೆ ನಾವು BJPಯವರು ಮಾಡಿದರೆ ನಾವು ಮಾಡಬೇಕು ಅಂತಕ್ಕಂಥದ್ದಲ್ಲ. ಸಮಾಜದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಅಧಿಕಾರವನ್ನು ನಾವೆಲ್ಲ ಹೇಳ್ತೀವಲ್ಲ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ. ಹಾಗೆ ಎಲ್ರಿಗೂ ಕೂಡ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥ ಅಭಿಲಾಷೆ ಎಲ್ಲ ಸಮುದಾಯದಲ್ಲೂ ಕೂಡ ಇರುತ್ತೆ. ಅಭಿಲಾಷೆಯನ್ನು ಪೂರೈಸಲಿಕ್ಕೆ ಈ ರೀತಿಯ ಕ್ರಮ ಒಳ್ಳೆಯದು ಅಂತೇಳಿ ನಮ್ಮ ಸಲಹೆ ಅಷ್ಟೆ. ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡಿದರು, ಮತ್ತು ಇವತ್ತು ದಾವಣಗೆರೆಯಲ್ಲಿ KN ರಾಜಣ್ಣ ಅವರು ಮಾತಾಡಿದ್ದಾರೆ, ಸಚಿವರು. CM ಹುದ್ದೆ ಖಾಲಿ ಇಲ್ಲ, DCM ಹುದ್ದೆ ಬೇಕಾದಷ್ಟು ಖಾಲಿ ಇದ್ದಾವೆ, DCM ಮಾಡಬೇಕು, ನಮಗೂ ಆಸೆ ಇದೆ ಅಂತ ಅವರು ಹೇಳಿದ್ದಾರೆ. ಸೊ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳಿದರು, ಸ್ವತಃ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದರು, ರಾಜಣ್ಣ ಏನು ಹೇಳಿದರು, ಅದನ್ನು ನಿಮಗೆ ಈಗ ಕಾಣಿಸ್ತೇವೆ ನೋಡಿ. ಕೇಳಿದಿರಲ್ಲ, ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳಿದ್ರಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳನ್ನು ಕೇಳಿದ್ರಿ, KN ರಾಜಣ್ಣ ಅವರ ಮಾತುಗಳನ್ನು ಕೇಳಿದ್ರಿ. ಇದರ ಅರ್ಥ ಏನು ಅಂತ ಕೇಳಿದರೆ, ಬಹುತೇಕ ಜೋಶಿ ಅವರ ಒಂದು ವಿಚಾರಗಳು ಒಂದು ಹತ್ತಿರ ಇರಬಹುದು. ಯಾಕಂದರೆ ಕೇಂದ್ರ ಸಚಿವರಿದ್ದಾರೆ, ಭಾಳಷ್ಟು ರಾಜಕೀಯ ವ್ಯವಸ್ಥೆ ಅವ್ರಿಗೆ ಗೊತ್ತಿದೆ. ಹಾಗೆ ಒಂದು ಚಿಂತನೆ ಮಾಡಿದರೆ ಇದು ಅನಿಸ್ಬೋದು. ಯಾಕಂದರೆ KN ರಾಜಣ್ಣನು ಸಿದ್ದರಾಮಯ್ಯನವರ ಗರಡಿಯಲ್ಲಿರೋ, ಮತ್ತು G ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಇವರೆಲ್ಲ ಒಂದು ಸೈಡ್ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು, ಇವರೆಲ್ಲ ಅಷ್ಟು ಮಟ್ಟಿಗೆ ಆಪ್ತರಲ್ಲ. ಸೊ DCM ಹುದ್ದೆ ಕೇಳ್ತಾ ಇರೋದೇ ಸಿದ್ದರಾಮಯ್ಯನವರ ಆಪ್ತ ವಲಯ. ಹಾಗಾದರೆ ಅವರು ಆಪ್ತರು ಕೇಳ್ತಾ ಇದ್ದಾರೆ ಅಂದರೆ ಜೋಶಿ ಅವ್ರ ಮಾತುಗಳನ್ನು ನಂಬಬೇಕಾಗತ್ತೆ. ರಾಜಕೀಯ ಪ್ಲ್ಯಾನ್ ಇದು, ಪೊಲಿಟಿಕಲ್ ಗೇಮ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಸೊ ಈ ಒಂದು ವ್ಯವಸ್ಥೆ, ಅದರ ಜೊತೆಗೆ ಇನ್ನೊಂದು ಏನು ಅಂತ ಕೇಳಿದರೆ, 11ನೇ ತಾರೀಕಿಗೆ ಎಲ್ಲ 28 ಸಚಿವರನ್ನು ಕರೆದಿದ್ದಾರೆ ದೆಹಲಿಗೆ. ಯಾರೋ ರಾಹುಲ್ ಗಾಂಧಿ ಅವರು, AICC, ಏನೋ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ 28 ಸಚಿವರನ್ನ ಮತ್ತು ಪ್ರಮುಖರನ್ನ ಎಲ್ಲರನ್ನೂ ಕರೆದಿದ್ದಾರೆ. ಅದು ಅಲ್ಲಿ ಏನು ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ಚರ್ಚೆ ಅಂತೇಳಿ. ಬಟ್ ಇಲ್ಲಿ DCMದ್ದು ಚರ್ಚೆ ಆಗುವಂಥ ಸಂದರ್ಭ ಇದೆ. ಇದು ರಾಜಕೀಯವಾಗಿ ಕಾಂಗ್ರೆಸ್ ಆಪ್ತ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಒಳಗೆ ಇದು ಯಾರೂ ಬಾಯಿ ಬಿಡಕ್ಕೆ ತಯಾರಿಲ್ಲ. ಹೀಗಾಗಿ ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂದರೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಯಾವ ಕ್ಷೇತ್ರದಲ್ಲಿ ಸೋತ್ರೆ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಸೋತ್ರೆ, ಆ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ತೆಗೆದು ಬಿಡ್ತೇವೆ ಸಚಿವ ಸಂಪುಟದಿಂದ ಅಂತ ಹೇಳಿದ್ದಾರೆ ಈಗ. ಸೊ ಆ ಹೆದರಿಕೆಗೆ, ಆ ಭಯಕ್ಕೆ
ಇಲ್ಲಿ ನಡೆದ ಒಳಗನೆ ಸಂಚನ್ನು ಯಾರೂ ಬಾಯಿ ಬಿಡ್ತಾ ಇಲ್ಲ. ಆದರೆ ಇದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದು ಒಂದು ಪೊಲಿಟಿಕಲ್ ಗೇಮ್. ಯಾಕಂದ್ರೆ ಒಂದು ಒಪ್ಪಂದ ಮಾಡಿದ್ದಾರೆ. DKC ಹೈಕಮಾಂಡಿಗೆ ಖಡಕ್ಕಾಗಿ ಹೇಳಿದ್ದಾರೆ, ನನ್ನ ಬಿಟ್ಟರೆ ಮತ್ತೆ DCM ಆಗೋಂಗಿಲ್ಲ ಯಾರು. ಈಗ ಅವ್ರಿಗೆ CM ಮಾಡ್ತೀರಾ, ಓಕೆ, ಮತ್ತೆ ನಾನು DCM ಮಾಡ್ತೀರಾ, ಓಕೆ, ಆದರೆ ಮತ್ತೊಬ್ಬ DCM ಆಗಬಾರ್ದು. ಈಗ ಅವ್ರದ್ದು ಕಂಡೀಷನ್ ಇದೆ. ಇದೆಲ್ಲ ಕಂಡೀಷನ್ ಇರುವಾಗಲೂ ಸಹ, ಪವರ್ ಶೇರಿಂಗ್ ಕಂಡೀಷನ್ ಇರುವಾಗಲೂ ಸಹ, ಅಂದರೆ ಕಾಂಗ್ರೆಸ್ನಲ್ಲಿ ಚರ್ಚೆ ಇದು, ಮತ್ತು ಪ್ರತಿಪಕ್ಷಗಳು ಹೇಳುವ ಮಾತಿದು, ಇದು ಇದ್ದಾಗ್ಯೂ ಕೂಡ DCM ಹುದ್ದೆ 3 ಸೃಷ್ಟಿ ಯಾಕೆ, ಈಗ ಯಾಕೆ ಬಂತಿದು? ಅದರ ಅರ್ಥ ಏನು ಅಂತ ಕೇಳಿದ್ರೆ, ಜೋಶಿಯವ್ರ ಮಾತುಗಳು 100ಕ್ಕೆ 100 ಇರಬಹುದೋ ಅನ್ನುವಂಥ ಅನುಮಾನಗಳು ಆರಂಭ ಆಗುತ್ತೆ. ಕಾರಣ ಇದು ಒಂದು ಪೊಲಿಟಿಕಲ್ ಗೇಮ್. ಇದೇ ಗೇಮ್ ಮುಂದುವರೆದ್ರೆ, ಅವ್ರು ಇನ್ನೊಂದು ಸಲಹೆ ಕೊಟ್ಟಿದ್ದಾರೆ, ಇನ್ನೊಂದು ವರ್ಷ ಆಡಳಿತ ಮಾಡ್ರಿ, ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ತೀರಿ ಅಂತ ಅವರು, ಅದು ಹಾಸ್ಯವೋ ಏನು ರಾಜಕೀಯ ಹಾಸ್ಯವೋ ಗೊತ್ತಿಲ್ಲ, ಅದನ್ನು ಹೇಳಿದ್ದಾರೆ. ಆದರೆ ಒಟ್ಟಾರೆ ಅಂತೂ DCM ಹುದ್ದೆ ಮುನ್ನೆಲೆಗೆ ಬಂದಿದೆ. 3 ಸ್ಥಾನ ಬೇಕು ಅಂತ ನಿಂತಿದ್ದಾರೆ. ಇದನ್ನು AIC ಪ್ರೆಸಿಡೆಂಟು ಅಲ್ಲಗಳೆದಿದ್ದಾರೆ. ಆದರೆ ಇಲ್ಲಿ ಮಾತ್ರ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ನಡೆದಿದೆ. 11ನೇ ತಾರೀಕಿಗೆ ದೆಹಲಿಗೆ ಕರೆದಿದ್ದಾರೆ. ಏನಾಯಿತೋ ಗೊತ್ತಿಲ್ಲ. ಅದು DCM ಹುದ್ದೆ ಸೃಷ್ಟಿ ಆಗುತ್ತೋ ಆಗಲ್ವೋ ಅದು ಹೈಕಮಾಂಡ್ಗೆ ಬಿಟ್ಟ ವಿಷಯ. ಆದರೆ ಪೊಲಿಟಿಕಲ್ ಗೇಮ್ ಅಂತೂ ನಡೆದಿದೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಕಾದು ನೋಡಬೇಕಾಗಿದೆ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ. ನಿಮ್ಮ ಅನಂತ್, ನಮಸ್ಕಾರ.